ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಡೈಲಿ ಯೂಸಿಂಗ್ ಇಂಗ್ಲೀಷ್ ಸೆಂಟೆನ್ಸಸ್ಗೆ. ನೀವು ಹಳೆ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ವೆಲ್ಕಮ್ ಟು ಅವರ್ ವಿಡಿಯೋಸ್. ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ: ಧೈರ್ಯವಾಗಿ ಎಲ್ಲ ಕೆಲಸಗಳನ್ನು ಮುಗಿಸು. ಧೈರ್ಯವಾಗಿ ಎಲ್ಲ ಕೆಲಸಗಳನ್ನು ಮುಗಿಸು. ಬಿ ಬ್ರೇವ್ ಆ್ಯಂಡ್ ಫಿನಿಶ್ ಆಲ್ ದಿ ವರ್ಕ್. ಬಿ ಬ್ರೇವ್ ಆ್ಯಂಡ್ ಫಿನಿಶ್ ಆಲ್ ದಿ ವರ್ಕ್. ಧೈರ್ಯವಾಗಿ ಎಲ್ಲ ಕೆಲಸಗಳನ್ನು ಮುಗಿಸು ಅನ್ನೋದನ್ನು ಬಿ ಬ್ರೇವ್ ಆ್ಯಂಡ್ ಫಿನಿಶ್ ಆಲ್ ದಿ ವರ್ಕ್. ನೋಡು, ಅಲ್ಲಿ ಮಕ್ಕಳು ಆಟ ಆಡ್ತಾರೆ. ನೋಡು, ಅಲ್ಲಿ ಮಕ್ಕಳು ಆಟ ಆಡ್ತಾರೆ ಅನ್ನೋದನ್ನು ಇಂಗ್ಲೀಷಲ್ಲಿ ಲುಕ್ ದೇರ್ ಆರ್ ಚಿಲ್ಡ್ರನ್ಸ್ ಪ್ಲೇಯಿಂಗ್ ದೇರ್. ಅಲ್ಲಿ ಮಕ್ಕಳು ಆಟ ಆಡ್ತಾರೆ ಅನ್ನೋದನ್ನು ಲುಕ್ ದೇರ್ ಆರ್ ಚಿಲ್ಡ್ರನ್ಸ್ ಪ್ಲೇಯಿಂಗ್ ದೇರ್. ಎರಡನೇ ಸೆಂಟೆನ್ಸ್ ಹೀಗಿದೆ: ನೋಡು, ಅಲ್ಲಿ ಮಕ್ಕಳು ಆಟ ಆಡುತ್ತಾರೆ ಅನ್ನೋದನ್ನು ಲುಕ್ ದೇರ್ ಆರ್ ಚಿಲ್ಡ್ರನ್ಸ್ ಪ್ಲೇಯಿಂಗ್ ದೇರ್. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ: ಇಲ್ಲಿಗೆ ಜನ ದುಡಿಯಲು ಬರುತ್ತಾರೆ. ಇಲ್ಲಿಗೆ ಜನ ದುಡಿಯಲು ಬರುತ್ತಾರೆ. ಇದನ್ನು ಇಂಗ್ಲೀಷಲ್ಲಿ ಪೀಪಲ್ ಕಮ್ ಹಿಯರ್ ಟು ವರ್ಕ್. ಪೀಪಲ್ ಕಮ್ ಹಿಯರ್ ಟು ವರ್ಕ್. ಇಲ್ಲಿಗೆ ಜನ ಕೆಲಸ ಮಾಡಲು ದುಡಿಯಲು ಬರುತ್ತಾರೆ ಅನ್ನೋದನ್ನು ಪೀಪಲ್ ಕಮ್ ಹಿಯರ್ ಟು ವರ್ಕ್. ಜನ ದುಡಿಯಲು ಬರುತ್ತಾರೆ ಅನ್ನೋದನ್ನು ಪೀಪಲ್ ಕಮ್ ಹಿಯರ್ ಟು ವರ್ಕ್ ಅಂತ ಹೇಳ್ಬೋದು. ಹಾಗೆ ನಮ್ಮ ನೆಕ್ಸ್ಟ್ ಸೆಂಟೆನ್ಸ್ ಹೀಗಿದೆ: ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿತು. ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿತು. ನಮ್ಮ ಮುಂದಿನ ಸೆಂಟೆನ್ಸ್ ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿತು. ಇದನ್ನು ಇಂಗ್ಲೀಷಲ್ಲಿ ಯಾವ ಥರ ಹೇಳ್ತಾರೆ ಅಂತ: ಐ ಗಾಟ್ ಎ ಜಾಬ್ ಎಲ್ಸ್ವೇರ್. ಐ ಗಾಟ್ ಎ ಜಾಬ್ ಎಲ್ಸ್ವೇರ್. ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿತು ಅನ್ನೋದನ್ನು ಐ ಗಾಟ್ ಅ ಜಾಬ್ ಎಲ್ಸ್ವೇರ್ ಅಂತ ಹೇಳ್ತಾರೆ. ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿತು ಅನ್ನೋದನ್ನು ಐ ಗಾಟ್ ಅ ಜಾಬ್ ಎಲ್ಸ್ವೇರ್ ಅಂತ ಹೇಳ್ತೀವಿ. ನೀವೇನಾದರೂ ಕಾನ್ಫಿಡೆಂಟಾಗಿ ಇಂಗ್ಲೀಷ್ ಮಾತಾಡಬೇಕು ಅಂದರೆ ತಪ್ಪದೆ ಪ್ರತಿಯೊಂದು ಸೆಂಟೆನ್ಸ್ನೂ ನೀವು ನೋಟ್ ಮಾಡ್ಕೋಬೇಕು. ಒಂದೆರಡು ಮೂರು ಸಲ ಮಾತಾಡಿ ಪ್ರಾಕ್ಟೀಸ್ ಕೂಡ ಮಾಡ್ಕೋಬೇಕು. ನೀವು ಮಾತಾಡ್ತಾ ಇದ್ರೇ ಕಾನ್ಫಿಡೆಂಟಾಗಿ ಇಂಗ್ಲೀಷ್ ಬರುತ್ತೆ. ಬೇರೆ ಭಾಷೆ ಥರನೇ ಇದನ್ನು ಮಾತಾಡ್ತಾ ನಾವು ಆರಾಮಾಗಿ ಕಲಿಬೋದು. ನೆಕ್ಸ್ಟ್ ಸೆಂಟೆನ್ಸ್ ಹೀಗಿದೆ: ಡಾಕ್ಟರ್ ಹೇಳಿದ್ದಾರೆ ಈ ಮಾತ್ರೆಗಳನ್ನು ರಾತ್ರಿ ತೆಗೆದುಕೊಳ್ಳಲು. ಡಾಕ್ಟರ್ ಹೇಳಿದ್ದಾರೆ ಈ ಮಾತ್ರೆಗಳನ್ನು ರಾತ್ರಿ ತೆಗೆದುಕೊಳ್ಳಲು. ನಿಮಗೆ ಗೊತ್ತೇ ಇದೆ, ಡಾಕ್ಟ್ರುಗಳು ಒಂದು ಟೈಮಲ್ಲಿ ಒಂಥರ ಮಾತ್ರೆ, ಇನ್ನೊಂದು ಟೈಮಲ್ಲಿ ಇನ್ನೊಂದು ಥರ ಮಾತ್ರೆ ತೆಗೆದುಕೊಳ್ಳೋಕ್ಕೆ ಹೇಳ್ತಾರೆ. ದಿ ಡಾಕ್ಟರ್ ಸೆಡ್ ಟು ಟೇಕ್ ಪಿಲ್ಸ್ ಅಟ್ ನೈಟ್. ದಿ ಡಾಕ್ಟರ್ ಸೆಡ್ ಟು ಟೇಕ್ ಪಿಲ್ಸ್ ಅಟ್ ನೈಟ್. ಡಾಕ್ಟರ್ ಹೇಳಿದ್ದಾರೆ ಈ ಮಾತ್ರೆಗಳನ್ನು ರಾತ್ರಿ ತೆಗೆದುಕೊಳ್ಳಲು. ಇದನ್ನು ಇಂಗ್ಲೀಷಲ್ಲಿ ದಿ ಡಾಕ್ಟರ್ ಸೆಡ್ ಟು ಟೇಕ್ ಪಿಲ್ಸ್ ಅಟ್ ನೈಟ್. ಡೈಲಿ ಯೂಸಿಂಗ್ ಇಂಗ್ಲೀಷ್ ಸೆಂಟೆನ್ಸಸ್ಸಲ್ಲಿ ನೀವು ನೋಡ್ಬೋದು, ಈಸಿಯಾಗಿ ಕನ್ನಡದ ಮೂಲಕನೇ ಇಂಗ್ಲೀಷ್ನ ಕಲಿತಾ ಹೋಗ್ಬೋದು. ನಾವು ಮಾತಾಡ್ತಾ ಕಲಿತಾ ಹೋಗ್ಬೋದು. ಕೆಲವರು ಗ್ರಾಮರ್ ಮಿಸ್ಟೇಕ್ ಆಗ್ಬೋದು, ಹೆಂಗೆ ಮಾತಾಡಲಿ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಮಾತಾಡೋದಕ್ಕೆ ಹೋಗಲ್ಲ, ಹೆದರ್ಕೊಳ್ತಾ ಇರ್ತಾರೆ. ಯಾರಾದರೂ ಇಂಗ್ಲೀಷಲ್ಲಿ ಮಾತಾಡ್ತಾ ಇರೋದು ಕಂಡ್ರೆ ಅಲ್ಲೇ ನಿಂತ್ಬಿಡ್ತಾರೆ. ಅದೇ ಥರ ಆ ಥರ ಹೆದರ್ಕೋಬೇಡಿ. ಕಾನ್ಫಿಡೆಂಟಾಗಿ ನೀವು ಇಂಗ್ಲೀಷ್ ಕಲಿಬೇಕು ಅಂತಂದರೆ ನೀವು ಆರಾಮಾಗಿ ಕನ್ನಡದ ಮೂಲಕನೇ ಇಂಗ್ಲೀಷ್ನ ಕಲಿತಾ ಹೋಗ್ಬೋದು. ಈ ರೀತಿ ನಮ್ಮ ನೆಕ್ಸ್ಟ್ ಸೆಂಟೆನ್ಸ್ ಹೀಗಿದೆ: ಮೀನನ್ನು ನೀರಿಂದ ಹೊರಗೆ ತೆಗೆಯಬೇಡ, ಅದು ಸಾಯುತ್ತದೆ. ಮೀನನ್ನು ನೀರಿಂದ ಹೊರಗೆ ತೆಗೆಯಬೇಡ, ಅದು ಸಾಯುತ್ತದೆ. ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಟೇಕ್ ದಿ ಫಿಶ್ ಔಟ್ ಆಫ್ ದಿ ವಾಟರ್, ಇಟ್ ವಿಲ್ ಡೈ. ಡೋಂಟ್ ಟೇಕ್ ದಿ ಫಿಶ್ ಔಟ್ ಆಫ್ ದಿ ವಾಟರ್, ಇಟ್ ವಿಲ್ ಡೈ. ಮೀನನ್ನು ನೀರಿಂದ ಹೊರಗೆ ತೆಗೆಯಬೇಡ, ಅದು ಸಾಯುತ್ತದೆ. ನೋಡಿ, ಇಂಗ್ಲೀಷಲ್ಲಿ ಎಷ್ಟು ಈಸಿಯಾಗಿದೆ. ಡೋಂಟ್ ಟೇಕ್ ದಿ ಫಿಶ್ ಔಟ್ ಆಫ್ ದಿ ವಾಟರ್, ಇಟ್ ವಿಲ್ ಡೈ. ಮೀನನ್ನು ನೀರಿಂದ ಹೊರಗೆ ತೆಗಿಬೇಡ, ಅದು ಸಾಯುತ್ತೆ ಅನ್ನೋದನ್ನು ಡೋಂಟ್ ಟೇಕ್ ದ ಫಿಶ್ ಔಟ್ ಆಫ್ ದ ವಾಟರ್, ಇಟ್ ವಿಲ್ ಡೈ ಅಂತ ಹೇಳಲಾಗ್ತದೆ. ನೀವೇನಾದರೂ ಕಾನ್ಫಿಡೆಂಟಾಗಿ ಇಂಗ್ಲೀಷ್ ಕಲಿಬೇಕು ಅಂದರೆ ಪ್ರತಿಯೊಂದು ನೀವು ಕಲಿತಂಥ ಸೆಂಟೆನ್ಸ್ನ ನೋಟ್ಸ್ ಮಾಡ್ಕೊತ ಹೋಗಿ ಒಂದೆರಡು ಮೂರು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓದಿ ಅಥವಾ ಮಾತಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಾನು ಮಾತಾಡಬಹುದು, ಗ್ರಾಮರ್ ಭಯ ಇಲ್ಲದೇ ಇಂಗ್ಲೀಷ್ನ ಮಾತಾಡಬಹುದು. ಹಾಗೂ ಇಂಗ್ಲೀಷ್ ಕೂಡ ದುಬಾರಿ ಭಾಷೆನಲ್ಲ, ಆರಾಮಾಗಿ ಕಲಿಬೋದು ಈ ಭಾಷೆನಂತ ನಿಮಗೂ ಅರ್ಥ ಆಗುತ್ತೆ. ನಿಮ್ಮ ಮನಸ್ಸಲ್ಲೂ ಸ್ವಲ್ಪ ಹುಮ್ಮಸ್ಸು ಬರುತ್ತೆ. ಯಾಕಂದರೆ ಈ ಭಾಷೆ ಕೆಲವೊಬ್ಬರಂತೂ ಎಷ್ಟು ಭಾಷೆ ಕಲ್ತಿರ್ತಾರೆ, ಎಲ್ಲ ಕಡೆನೂ ಸರ್ವೈವ್ ಆಗ್ತಿದ್ದಾರೆ ಎಲ್ಲರೂ. ನಾವು ಭಾಷೆಗಳನ್ನೇ ಕಲ್ತಿಲ್ಲ, ಒಂದೇ ಭಾಷೆ ಅಥವಾ ಎರಡೇ ಭಾಷೆ ಅಂತ ಕಲ್ತ್ಕೊಂಡೇ ಇದ್ದರೆ ನಮ್ಮ ಫ್ಯೂಚರಲ್ಲಿ ನಮಗೆ ಎಫೆಕ್ಟ್ ಆಗುತ್ತೆ. ಅಫ್ಕೋರ್ಸ್ ನಮಗೆ ಕನ್ನಡನೇ ಮುಖ್ಯ ಭಾಷೆ, ಅದೇ ನಮ್ಮ ಹೃದಯ. ಮಿಕ್ಕಿದ್ದೆಲ್ಲ ಕೈ ಕಾಲು ಇದ್ದಂಗೆ, ಯಾವುದಿಲ್ಲದೆ ಇದ್ರೂ ನಡೀತೈತೆ. ನಮ್ಮ ಹೃದಯ ಇದ್ರೇ ಎಲ್ಲದೂ ನಡೆಯೋದು. ಅದೇ ಥರನೇ ನಾವು
ಕನ್ನಡದ ಜೊತೆಗೇ ಇಂಗ್ಲೀಷ್ನ ಕಲಿತಾ ಹೋಗೋಣ. ಈ ಸಲ ನನ್ನ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಇದನ್ನು ಇಂಗ್ಲೀಷಲ್ಲಿ ದಿಸ್ ಟೈಮ್ ಮೈ ರಿಸಲ್ಟ್ ಕಮ್ ಔಟ್ ವೆಲ್. ಈ ಸಲ ನನ್ನ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅನ್ನೋದನ್ನು ದಿಸ್ ಟೈಮ್ ಮೈ ರಿಸಲ್ಟ್ ಕೇಮ್ ಔಟ್ ವೆಲ್. ಡೈಲಿ ಯೂಸಿಂಗ್ ಇಂಗ್ಲೀಷ್ ಸೆಂಟೆನ್ಸಸಲ್ಲಿ ಡೈಲಿ ಈ ಥರ ವರ್ಡ್ಸ್ ಅಂದರೆ ಸೆಂಟೆನ್ಸ್ನ ಹಾಕ್ತಾಯಿರ್ತೀನಿ. ಈಸಿಯಾಗಿರೋ ಸೆಂಟೆನ್ಸ್, ನಾವು ಮನೆಯಲ್ಲೇ ಮಾತಾಡ್ಕೊಳ್ತಾ ಇರ್ತೀವಿ ಆರಾಮಾಗಿ, ಆ ಥರ ಸೆಂಟೆನ್ಸ್ನ ಹಾಕ್ತಾಯಿರ್ತೀನಿ. ನೀವು ನೋಡಿ ತಿಳ್ಕೊಬೋದು, ಓದ್ಕೋಬೋದು, ಅಥವಾ ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಈ ಸಲ ನನ್ನ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅನ್ನೋದನ್ನು ದಿಸ್ ಟೈಮ್ ಮೈ ರಿಸಲ್ಟ್ ಕೇಮ್ ಔಟ್ ವೆಲ್. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ಹೀಗಿದೆ. ನಾವು ಯಾವಾಗಲೂ ಮಾತಾಡ್ಕೊತೀವಿ, ಯಾವುದೇ ಸಲ ರಿಸಲ್ಟ್ ಬಂದಿದ್ರು ನಂಗೆ ಹೋದ ವರ್ಷ ಅಷ್ಟು ಬಂದಿತ್ತು, ಅವಳಿಗೆ ಇಷ್ಟು ಬಂದಿದೆ, ನನಗೆ ಕಡಿಮೆ ಬಂದಿದೆ ಅಥವಾ ಜಾಸ್ತಿ ಬಂದಿದೆ, ಈ ಕ್ವಶನ್ಗೆ ಆನ್ಸರ್ ಗೊತ್ತಿದ್ದು ಬರೆದಿಲ್ಲ, ಅಥವಾ ಈ ಕ್ವಶನ್ನೇ ಗೊತ್ತೇ ಇಲ್ಲ ನನಗೆ, ಆ ಥರ ಕ್ವಶನ್ ಇದು ಅಂತೆಲ್ಲ ಮಾತಾಡ್ಕೊತಾ ಇರ್ತೀವಿ. ಅದೇ ಥರ ಈ ಸೆಂಟೆನ್ಸ್ ಕೂಡ ಹೋದ ವರ್ಷ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದ್ದವು. ಇದನ್ನು ಇಂಗ್ಲೀಷಲ್ಲಿ ಐ ಗಾಟ್ ಅ ಲೋ ಮಾರ್ಕ್ಸ್ ಲಾಸ್ಟ್ ಇಯರ್. ನನಗೆ ಹೋದ ವರ್ಷ ಕಡಿಮೆ ಮಾರ್ಕ್ಸ್ ಬಂದಿದ್ದವು. ಅದನ್ನು ಇಂಗ್ಲೀಷಲ್ಲಿ ಐ ಗಾಟ್ ಅ ಲೋ ಮಾರ್ಕ್ಸ್ ಲಾಸ್ಟ್ ಇಯರ್. ಹೋದ ವರ್ಷ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದ್ದವು ಅನ್ನೋದನ್ನು ಐ ಗಾಟ್ ಲೋ ಮಾರ್ಕ್ಸ್ ಲಾಸ್ಟ್ ಇಯರ್. ನಿಮಗೆ ಟೀ ಮಾಡಲಾ ಅಥವಾ ಕಾಫಿ ಮಾಡಲಾ, ಯಾರಿಗಾದ್ರೂ ಕೇಳ್ತೀವಿ ನಿಮಗೆ ಟೀ ಮಾಡಲಾ ಅಥವಾ ಕಾಫಿ ಮಾಡಲಾ ಅಂತ. ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ರು ಅಥವಾ ನಿಮ್ಮ ಪೇರೆಂಟ್ಸ್ಗೆ, ಕಸಿನ್ಸ್ಗೆ, ಸಿಸ್ಟರ್ ಆ್ಯಂಡ್ ಬ್ರದರ್ಸ್ಗೆ ಕೇಳ್ತಾ ಇರ್ತೀವಿ, ನಿಮಗೆ ಟೀ ಮಾಡಲಾ ಅಥವಾ ಕಾಫಿ ಮಾಡಲಾ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಅದನ್ನೇ ಇಂಗ್ಲೀಷಲ್ಲಿ ವುಡ್ ಯು ಲೈಕ್ ಸಮ್ ಟೀ ಆರ್ ಕಾಫಿ ಈ ಥರ ಕೇಳ್ತೀವಿ. ಅದೇ ಥರ ನೆಕ್ಸ್ಟ್ ಸೆಂಟೆನ್ಸ್ ಹೀಗಿದೆ. ನೀವು ಆರಾಮಾಗಿ ಇಂಗ್ಲೀಷ್ನ ಕನ್ನಡದ ಮೂಲಕನೇ ಕಲಿತಾ ಹೋಗ್ಬೋದು. ನೀನು ಎಲ್ಲರೊಂದಿಗೆ ಚೆನ್ನಾಗಿ ಮಾತಾಡು, ಮಾತಾಡು ಅಂತ ಹೇಳ್ತೀವಿ. ಯು ಸ್ಪೀಕ್ ವೆಲ್ ಟು ಎವ್ರಿ ಒನ್. ನೀನು ಎಲ್ಲರೊಂದಿಗೆ ಚೆನ್ನಾಗಿ ಮಾತನಾಡು. ಯು ಸ್ಪೀಕ್ ವೆಲ್ ಟು ಎವ್ರಿ ಒನ್. ನೀನು ಎಲ್ಲರೊಂದಿಗೆ ಚೆನ್ನಾಗಿ ಮಾತಾಡು ಅನ್ನೋದನ್ನು ಇಂಗ್ಲೀಷಲ್ಲಿ ಯು ಸ್ಪೀಕ್ ವೆಲ್ ಟು ಎವ್ರಿ ಒನ್ ಅಂತ ಹೇಳ್ತೀವಿ. ನಮ್ಮ ನೆಕ್ಸ್ಟ್ ಟೆನ್ಸ್ ಹೀಗಿರುತ್ತೆ ಸೆಂಟೆನ್ಸು. ಟೀಚರ್ ಹೇಳುವುದನ್ನು ಗಮನವಿಟ್ಟು ಕೇಳಿಸ್ಕೊ. ಇದು ಎಲ್ಲ ಪೇರೆಂಟ್ಸ್ ಹೇಳ್ತಿರ್ತಾರೆ ಮಕ್ಕಳಿಗೆ, ಟೀಚರ್ ಹೇಳೋದನ್ನು ಗಮನವಿಟ್ಟು ಕೇಳಿಸ್ಕೊಂಡು ಬರಿ ಅಂತಲೇ ಹೇಳ್ತಿದ್ವಿ. ಅದನ್ನೇ ಇಂಗ್ಲೀಷಲ್ಲಿ ಪೇ ಅಟೆನ್ಷನ್ ಆ್ಯಂಡ್ ಲಿಸನ್ ಟು ವಾಟ್ ದಿ ಟೀಚರ್ ಸೇಸ್. ಟೀಚರ್ ಹೇಳುವುದನ್ನು ಗಮನವಿಟ್ಟು ಕೇಳಿಸಿಕೊ ಅಂತ ಕನ್ನಡದಲ್ಲಿ ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಹೇಳ್ತಾ ಇರ್ತೀವಿ. ಅಥವಾ ಟೀಚರೇ ಹೇಳ್ತಾ ಇರ್ತಾರೆ, ನಾವು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಂತ. ಪೇ ಅಟೆನ್ಷನ್ ಆ್ಯಂಡ್ ಲಿಸನ್ ಟು ವಾಟ್ ದಿ ಟೀಚರ್ ಸೇಸ್. ಇದೇ ಮುಖ್ಯವಾದ ನಮ್ಮ ಜೀವನದಲ್ಲಿ. ಟೀಚರ್ ಹೇಳೋದನ್ನು ಗಮನವಿಟ್ಟು ಕೇಳಿಸ್ಕೊಂಡ್ರೆ ನಮ್ಮ ಲೈಫಲ್ಲಿ ಬೇರೆ ಕಡೆ ಗಮನ ಕೊಡೋದೇ ಇರೋದಿಲ್ಲ, ಕ್ಲೀನಾಗಿ ಲೈಫ್ ಸೆಟ್ಲಾಗಿರುತ್ತೆ. ಪೇ ಅಟೆನ್ಷನ್ ಆ್ಯಂಡ್ ಲಿಸನ್ ಟು ವಾಟ್ ದಿ ಟೀಚರ್ ಸೇಸ್. ಟೀಚರ್ ಹೇಳುವುದನ್ನು ಗಮನವಿಟ್ಟು ಕೇಳಿಸಿಕೊ ಅನ್ನೋ ಸೆಂಟೆನ್ಸ್ನ ಇಂಗ್ಲೀಷಲ್ಲಿ ಪೇ ಅಟೆನ್ಷನ್ ಆ್ಯಂಡ್ ಲಿಸನ್ ಟು ವಾಟ್ ದಿ ಟೀಚರ್ ಸೇಸ್. ಆಯಿತಾ? ನೀವು ಆರಾಮಾಗಿ ಕನ್ನಡದ ಮೂಲಕನೇ ಇಂಗ್ಲೀಷ್ನ ಕಲಿತಾ ಹೋಗಿ. ನನ್ನ ಉತ್ತರಗಳೆಲ್ಲವೂ ಸರಿಯಾಗಿವೆ, ಆದರೂ ನನಗೆ ಕಡಿಮೆ ಮಾರ್ಕ್ಸ್ ಕೊಡಲಾಗಿದೆ. ಈ ಥರ ನಮಗೆ ಡೌಟ್ ಇರುತ್ತೆ ಯಾವಾಗಲೂ. ಎಲ್ಲ ಟೆಸ್ಟಲ್ಲೂ ಎಕ್ಸಾಮ್ಸಲ್ಲೂ ನನ್ನ ಉತ್ತರ ಎಲ್ಲ ಸರಿಯಾಗಿವೆ, ಆದರೂ ನನಗೆ ಕಡಿಮೆ ಮಾರ್ಕ್ಸ್ ಕೊಡಲಾಗಿದೆ ಅಂತಲೇ ಇರುತ್ತೆ ನಮ್ಮ ಡೌಟ್ಸು. ನಾವು ವರ್ಡ್ಸ್ ತಪ್ಪಾಗಿ ಬರೆದಿರ್ತೀವಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತೀವಿ, ಇದು ನೆನಪಾಗೋದಿಲ್ಲ ನಮಗೆ. ಫಸ್ಟ್ ಬರೋ ಡೌಟೇ ಈ ಥರ, ನನ್ನ ಉತ್ತರ ಎಲ್ಲ ಸರಿಯಾಗಿದೆ ಆದರೂ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತಲೇ. ಈವನ್ ಥೋ ಆಲ್ ಮೈ ಆನ್ಸರ್ ಆರ್ ಕರೆಕ್ಟ್, ಐ ವಾಸ್ ಗಿವನ್ ಲೋ ಮಾರ್ಕ್ಸ್. ನನ್ನ ಉತ್ತರಗಳೆಲ್ಲವೂ ಸರಿಯಾಗಿವೆ, ಆದರೂ ನನಗೆ ಕಡಿಮೆ ಮಾರ್ಕ್ಸ್ ಕೊಡಲಾಗಿದೆ.
ನಮ್ಮ ಕೊನೆ ಸೆಂಟೆನ್ಸ್ ಹೀಗಿದೆ: ನನ್ನ ಉತ್ತರಗಳೆಲ್ಲವೂ ಸರಿಯಾಗಿವೆ, ಆದರೂ ನನಗೆ ಕಡಿಮೆ ಮಾರ್ಕ್ಸ್ ಕೊಡಲಾಗಿದೆ. ಇದು ನನ್ನ ಎಲ್ಲರ ಡೌಟ್ ಇದೆ. ನನ್ನ ಉತ್ತರ ಎಲ್ಲ ಕರೆಕ್ಟಾಗಿ ಬರ್ತಿದೆ, ಆದರೂ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ. ಇದು ಯಾಕಾಗಿರುತ್ತೆ ಅಂದರೆ, ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತೀವಿ, ಪದ ಬಳಸೋದನ್ನು ತಪ್ಪು ಮಾಡಿರ್ತೀವಿ, ಈ ಥರ ಆಗಿರುತ್ತೆ. ಸೊ ಇದೇ ಎಲ್ಲ ಸ್ಟೂಡೆಂಟ್ಸ್ಗೂ ಇದೇ ಬಿಗ್ ಡೌಟ್ ಅಂದರೆ ಇದೇನೆ, ನನ್ನ ಉತ್ತರ ಕರೆಕ್ಟಾಗಿತ್ತು ಆದರೂ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ. ಸೊ ನಾವು ಫಸ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದನ್ನು ಅದನ್ನು ಸರಿ ಮಾಡ್ಕೋಬೇಕು. ಹಾಗೆ ಇನ್ನೂ ಹೆಚ್ಚಿನಾಗಿ ಗಮನ ಕೊಟ್ಟು ಓದ್ಕೋಬೇಕು. ಓದೋ ಟೈಮಲ್ಲಿ ಬೇರೆ ಕಡೆ ಗಮನ ಕೊಡಬಾರ್ದು. ಇಷ್ಟೇ. ಹಾಗೆ ನಮ್ಮ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಲೈಕ್ ಮಾಡಿ. ನಿಮ್ಮ ಒಂದು ಲೈಕು ನನಗೆ ತುಂಬ ಎನ್ಕರೇಜ್ ಮಾಡುತ್ತೆ. ನಿಮ್ಮ ಒಂದು ಕಮೆಂಟು ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದುವರಿಯೋದಕ್ಕೆ. ಹಾಗೆ ನೀವು ಸಬ್ಸ್ಕ್ರೈಬ್ ಆದರೆ ತುಂಬ ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.